ಮಧುಗಿರಿ ಮೇನಿಯಾದಲ್ಲಿ ಹನಿ ಕಹಾನಿ ಮರ್ಡರ್ ಸುಪಾರಿಯ ಜಾಡು ಹಿಡಿದಿದೆ. ಜೇನ ದನಿಯೋಳು ಬೀಸಿದಂತ ಟ್ರ್ಯಾಪ್ ಕಥಾನಕಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಸೋಮನ ಮೇಲಿನ ಸೇಡಿಗಾಗಿ ಪುಷ್ಪ ಆಡಿದ ನವರಂಗಿ ಆಟವೇ ಸುಪಾರಿ ಕಥೆನಾ ಅನ್ನೋ ಸಂಶಯ ಮೂಡಿದೆ. ಪುಷ್ಪಾಳ ಬೃಹನ್ ನಾಟಕ ಆಕೆಗೆ ಸಂಚಕಾರ ತರೋ ಸಾಧ್ಯತೆ ಇದೆ. ಪುಷ್ಪ ಅಂದ್ರೆ ಟೀಮಾರೋಳ್ ಅನ್ಕೊಂಡ್ರ? ಇಡೀ ರಾಜಕೀಯದಲ್ಲಿ ಹನಿ ಟ್ರ್ಯಾಪ್, ಮರ್ಡರ್ ಸುಪಾರಿ ಫೈರ್ ಹಚ್ಚಿದ ಕಿಲಾಡಿ ಲೇಡಿ. ಅಬ್ಬಬ್ಬಬ್ಬಾ, ಪುಷ್ಪ ನಿನ್ನದೇ ಕಥೆ, ನಿನ್ನದೇ ಜಿದ್ದಿನ ವ್ಯಥೆ. ಹನಿ ಟ್ರ್ಯಾಪ್, ಸುಪಾರಿಯ ಆಕ್ಷನ್ ಕಟ್. ಇದೇ ನೋಡಿ ಪುಷ್ಪಾಳ ಅಸಲಿ ಚಾಪ್ಟರ್. ಸೋಮನ ಮೇಲೆ ಸೇಡು, ರಾಜೇಂದ್ರ ನೇಮು. ಪುಷ್ಪಾಳ ಬೃಹನ್ ನಾಟಕವೇ ಹತ್ಯೆ ಸುಪಾರಿ ಕಥೆನಾ? ಇಡೀ ರಾಜ್ಯದಲ್ಲಿ ಜೇನ ದನಿಯೋಳು ಬೀಸಿದ ಹನಿ ಬಲೆ ಹಲ್ಚಲ್ ಎಬ್ಸಿದೆ. ಇದರ ಮಧ್ಯೆ ಮರ್ಡರ್ ಸುಪಾರಿಯ ಹೊಸ ಅಧ್ಯಾಯದ ಆಡಿಯೋ ರಿವೀಲ್ ಆಗಿದೆ. ಆಗ ಹೊರಬಂದ ಹೊಸ ಪ್ರತಿಭೆಯೇ ನೋಡಿ ಈ ಪುಷ್ಪ. ರಾಜೇಂದ್ರ ಮರ್ಡರ್ ಸುಪಾರಿಗೆ ಈಕೆ ಡೈರೆಕ್ಟರ್ ಎಂಬ ಸಂಶಯ ಯಾವುದೋ ಮೂಲೆಯಲ್ಲಿ ಮುಲುಕ್ತಿದೆ. ಸೋಮನ ಮೇಲಿನ ಸೇಡಿಗೆ ಸುಪಾರಿ ಕಥೆ ಕಟ್ಟಿದ್ಲಾ ಪುಷ್ಪ ಎಂಬ ಡೌಟ್ ತನಿಖೆ ಮಾಡ್ತಾ ಇರೋ ಪೊಲೀಸರಿಗೆ ಕಾಡ್ತಾ ಇದೆ. ಎಂಎಲ್ಸಿ ರಾಜೇಂದ್ರ ಕೊಲೆಗೆ ಸುಪಾರಿ ಕೊಟ್ಟಿದ್ದಾರೆ ಎಂಬ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಸೋಮನ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಇದು ಪುಷ್ಪ ರೂಪಿಸಿದ ಸಂಚ ಎಂಬ ಸಂಶಯ ಮೂಡಿಸಿದೆ. ಪುಷ್ಪಾಳಿಗೆ ವ್ಯವಹಾರದಲ್ಲಿ ಮೋಸ ಮಾಡಿದ್ದಕ್ಕೆ ರಿವೆಂಜಾ ಎಂಬ ಪ್ರಶ್ನೆ ಮೂಡಿದೆ. ಹೀಗಾಗಿ ದೊಡ್ಡವರ ಹೆಸರು ಪ್ರಸ್ತಾಪಿಸಿದ್ರೆ ಸೋಮನಿಗೆ ಖೆಡ್ಡ ತೋಡಬಹುದು. ಒಂದಷ್ಟು ದಿನ ಸೋಮ ಕಂಬಿ ಎಣಿಸುವಂತೆ ಮಾಡಬಹುದು ಎಂಬ ಪ್ಲಾನ್ ಮಾಡಿದ್ದಾರೆ ಎಂಬ ಅನುಮಾನ ಕಾಡ್ತಾ ಇದೆ. ಯಾಕಂದ್ರೆ ಮನು ಖಾತೆಗೆ ಸುಪಾರಿ ಹಣ 5 ಲಕ್ಷ ರೂಪಾಯಿ ಹಾಕಿದ್ದಾರೆ ಅಂತ ಪುಷ್ಪ ಮಾಹಿತಿ ನೀಡಿದ್ರು. ಆದ್ರೆ ಪೊಲೀಸರು ಸೋಮ ಮನು ಖಾತೆ ಪರಿಶೀಲಿಸಿದಾಗ ಹಣ ಜಮಾ ಆಗಿಲ್ಲ ಅನ್ನೋದು ಗೊತ್ತಾಗಿದೆ. ಹೀಗಾಗಿ ಪುಷ್ಪಾಳ ಬೃಹನ್ ನಾಟಕದಲ್ಲಿ ಈಕೆಯೇ A1 ಆಗುವ ಸಾಧ್ಯತೆ ಇದೆ. ಪುಷ್ಪಾಳಿಗೆ ಸತತ 4ನೇ ದಿನ ಪೊಲೀಸರ ವಿಚಾರಣೆ ಮುಂದುವರೆದಿದ್ದು, ದಿನಕ್ಕೊಂದು ಕಲರ್ ಕಾಗಿಯನ್ನ ಈಕೆ ಹಾರಿಸ್ತಿದ್ದಾಳಂತೆ. ಆಧಾರ ರಹಿತ ಪುಷ್ಪಾಳ ಕಥೆಗೆ ಪೊಲೀಸರೇ ಬೆಸ್ತು ಬಿದ್ದಿದ್ದಾರೆ. ಜೊತೆಗೆ ಸೋಮ ಮತ್ತು ಗ್ಯಾಂಗ್ನ ಕೂಡ ಸುಪಾರಿ ಬಗ್ಗೆ ಬಾಯ್ಬಿಡಿಸಲು ಪೊಲೀಸರು ಮುಂದಾಗಿದ್ದಾರೆ. ಇಷ್ಟೆಲ್ಲ ಆದ್ರೂ ತನಿಖೆಯ ವಿಚಾರ ಗೃಹ ಸಚಿವರಿಗೆ ತಿಳಿದೇ ಇಲ್ವಂತೆ. ಗೊತ್ತಿಲ್ಲ ನನಗೆ. ಅವರು ತನಿಖೆ ವರದಿ ಬರೋವರೆಗೂ ನಾವೇನು ಹೇಳಕ್ಕಾಗಲ್ಲ. ಎರಡೂ ಕೇಸ್ನಲ್ಲಿ, ರಾಜೇಂದ್ರ ಅವ್ರ ಕೇಸಲ್ಲೂ ಅಷ್ಟೇ, ರಾಜಣ್ಣ ಅವ್ರ ಕೇಸ್ನಲ್ಲೂ ಅಷ್ಟೇ ತನಿಖೆ ನಡೀತಾ ಇದೆ. ತನಿಖೆ ಮಧ್ಯದಲ್ಲಿ ನಾನು ಯಾವುದು ಪ್ರತಿಕ್ರಿಯೆ ಮಾಡೋದು ಸರಿ ಕಾಣಿಸಲ್ಲ. ಜೊತೆಗೆ ನಮಗೆ ಮಾಹಿತಿಗಳು ಕೂಡ ಇಲ್ಲ. ಮೇಲ್ನೋಟಕ್ಕೆ ಮಾಹಿತಿ ಇರ್ಬೋದು ಅಷ್ಟೇ, ಬಿಟ್ಟರೆ ತನಿಖೆ ಒಳಗಡೆಗೆ ಏನಿದೆ ಅನ್ನೋದು ಗೊತ್ತಾಗೋದಿಲ್ಲ. ಸದ್ಯ ಪುಷ್ಪಾಳ ನವರಂಗಿ ಆಟಗಳು, ಜಿದ್ದಿನ ಕಹಾನಿ ತನಿಖೆಯಲ್ಲಿ ರಿವೀಲ್ ಆಗಿದೆ. ಇದೆಲ್ಲ ಜನವರಿಯಲ್ಲೇ ರಾಜೇಂದ್ರ ಗಮನಕ್ಕೆ ಬಂದಿತ್ತ. ರಾಜೇಂದ್ರ ಅಂಡ್ ಟೀಮ್ ಆಗಲೇ ಆರೋಪಿಗಳನ್ನ ಅನೌಪಚಾರಿಕವಾಗಿ ವಿಚಾರಣೆ ಮಾಡಿ ಸೈಲೆಂಟ್ ಆಗಿತ್ತ. ಮರ್ಡರ್ ಸುಪಾರಿ ಅನ್ನೋದೆಲ್ಲ ಠುಸ್ ಪಟಾಕಿನ ಅನ್ನೋದು ಸದ್ಯದ ಪ್ರಶ್ನೆ. ಮಧು ಇಂಗಳದಾಳ್, ನ್ಯೂಸ್ ಫಸ್ಟ್, ತುಮಕೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.